ಲೈಕ್ ನಿಮ್ಮ ಲೈಫಲ್ಲಿ ಫ್ರೆಂಡ್ಸ್ ದೇ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಅಲ್ವಾ? 100%. ಯಾಕೆ ಅಂದರೆ ನಮ್ಮ ಅಪ್ಪನ ಕಳ್ಕೊಂಡಾದ್ಮೇಲೆ ನನಗೆ ಆ ಫ್ರೆಂಡ್ಸ್ ವ್ಯಾಲ್ಯೂ ಅನ್ನೋದು ಗೊತ್ತಾಗಿದ್ದು. ಇನ್ಸ್ಟಾಗ್ರಾಮ್ ಅಲ್ಲಿ ಹುಡುಗಿದ್ ಬೇಜಾನ್ ಮೆಸೇಜ್ಗಳು ಬರ್ತಿತ್ತು ಅನ್ಸುತ್ತೆ. ಪ್ರಪೋಸಲ್ ಬಂದಿರುವಂತ ಒಂದು ಮೆಸೇಜ್ ಬಗ್ಗೆ ಹೇಳ್ಬೇಕೀಗ. ಸಾಕಷ್ಟು ಮೆಸೇಜ್ ಬರುತ್ತಿಲ್ಲ ಅಂತ ಹೇಳ್ತಾ ಇಲ್ಲ, ಸಾಕಷ್ಟು ಮೆಸೇಜು ಇನ್ನೂ ರಿಕ್ವೆಸ್ಟ್ ಎಲ್ಲ ಹಂಗೆ ಇರುತ್ತೆ. ನಾನು ಯಾರಿಗೂ ಓಪನ್ ಮಾಡಿ ರಿಪ್ಲೈ ಕೊಡಲ್ಲ ಅಷ್ಟೇ. ಇವತ್ತಿನ ಕಾಲಕ್ಕೆ ಪ್ರೀತಿ ಅನ್ನೋದು ನಾವು ತಗೊಂಡಾಗ ಎಲ್ಲೋ ಒಂದ್ ಕಡೆ ಯಾರಿಗೂ ಅದ್ರ ಮೇಲೆ ಹೋಪ್ ಇಲ್ಲ, ಯಾರಿಗೂ ಅದ್ರ ಮೇಲೆ ನಂಬಿಕೆ ಇಲ್ಲ. ಇವತ್ತಿನ ಕಾಲದಲ್ಲಿ ಲವ್ ಅನ್ನೋದಲ್ಲ, ಮದುವೆ ಆಗೋಕ್ಕೆ ಭಯ ಆಗೋಗಿದೆ. ಯಾಕಂದ್ರೆ ಎಷ್ಟೋ ಜನ ನೀವೇ ನೋಡ್ತಾ ಇರ್ತೀರಾ, ಡೈಲಿ ಬೆಳಿಗ್ಗೆ ಇದ್ರೆ ಡಿವೋರ್ಸು, ಡೈಲಿ ಬೆಳಿಗ್ಗೆ ಇದ್ರೆ ಜಗಳ, ಡೈಲಿ ಬೆಳಿಗ್ಗೆ ಇದ್ರೆ ಮನಸ್ತಾಪಗಳು. ವಾಟ್ಸ್ ಅಕಾರ್ಡಿಂಗ್ ಟು ಯು ವಾಟ್ಸ್ ಲವ್? ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದೇ ಒಂದು ಲವ್. ಲೈಕ್ ನಿಮ್ಮ ಲೈಫಲ್ಲಿ ಫ್ರೆಂಡ್ಸ್ ದೇ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಅಲ್ವಾ? 100%. ಯಾಕೆ ಅಂದರೆ ನಮ್ಮ ಅಪ್ಪನ ಕಳ್ಕೊಂಡಾದ್ಮೇಲೆ ನನಗೆ ಆ ಫ್ರೆಂಡ್ಸ್ ವ್ಯಾಲ್ಯೂ ಅನ್ನೋದು ಗೊತ್ತಾಗಿದ್ದು. 12 ವರ್ಷದಿಂದ ಫ್ರೆಂಡ್ಸ್ ಇದ್ದಾರೆ ನನಗೆ, 10 ವರ್ಷದಿಂದ ಇರೋರೆ, 8 ವರ್ಷದಿಂದ ಏರಿಯಾದಲ್ಲಿ ಇರೋ ಫ್ರೆಂಡ್ಸ್ ಇದ್ದಾರೆ, ಸ್ಕೂಲಲ್ಲಿರೋ ಫ್ರೆಂಡ್ಸ್ ಇದ್ದಾರೆ. ನನ್ನ ಚಿಕ್ಕ ವಯಸ್ಸಲ್ಲಿ ಓದ್ತಿರೋ ಫ್ರೆಂಡ್ಸು ಇವತ್ತಿಗೂ ನನ್ನ ಜೊತೆ ಇದ್ದಾರೆ, ಮಾತಾಡ್ತೀವಿ ನಾವು. ಸಿಗೋದು ಅಪರೂಪ ಆದ್ರೂ ನಾವು ಇಬ್ಬರು ಕಾಲಲ್ಲಾದರೂ ಮಾತಾಡ್ತಾ ಇರ್ತೀವಿ. ಆ ಥರ ಫ್ರೆಂಡ್ಸ್, ಆ ಥರ ಇಂಪಾರ್ಟೆಂಟ್ ನನ್ನ ಲೈಫಲ್ಲಿ. ನನ್ನ ಫ್ರೆಂಡ್ಸ್ ನನ್ನ ಜೀವನ ಅಷ್ಟೇ. ಓಕೆ, ಇನ್ ಬಿಟ್ವೀನ್ ಆಲ್ ಆಫ್ ದಿಸ್ ಇವಾಗ ಇನ್ಸ್ಟಾಗ್ರಾಮು ಒಂದು ಸ್ವಲ್ಪ ವೈರಲ್ ಆದಮೇಲೆ, ಒಂದಷ್ಟು ಜನಕ್ಕೆಲ್ಲ ರೀಚ್ ಆದಮೇಲೆ, ಅಂದರೆ ಟಿ ವಿಯಲ್ಲಿ ಕಾಣಿಸ್ಕೊಳ್ಳೋಕೆ ಮುಂಚೆನೇ ಯು ಆರ್ ಗೆಟಿಂಗ್ ಡಿಫ್ರೆಂಟ್ ಆಫ್ ಮೆಸೇಜಸ್ ಅನಿಸುತ್ತೆ. ಹುಡುಗಿರ್ದು ಇನ್ಸ್ಟಾಗ್ರಾಮಲ್ಲಿ ಹುಡುಗಿರ್ದು ಬೇಜಾನ್ ಮೆಸೇಜ್ಗಳು ಬರ್ತಿತ್ತು ಅನಿಸುತ್ತೆ. ಅದರಲ್ಲಿ ನೀವು ನೋಡಿ ಓಪನ್ ಮಾಡಿ ಲೈಕ್ ಯಾವುದೋ ಪ್ರಪೋಸಲ್ ಬಂದಿರುವಂಥ ಒಂದು ಮೆಸೇಜ್ ಬಗ್ಗೆ ಹೇಳಬೇಕೀಗ. ದಿನಕ್ಕೆ ಲೈಕ್ ಹುಡುಗಿ ಇಲ್ಲ, ಆ ಥರ ಸಾಕಷ್ಟು ಮೆಸೇಜ್ ಬರುತ್ತಿಲ್ಲ ಅಂತ ಹೇಳ್ತಾ ಇಲ್ಲ, ಸಾಕಷ್ಟು ಮೆಸೇಜು ಇನ್ನೂ ರಿಕ್ವೆಸ್ಟ್ ಎಲ್ಲ ಹಂಗೆ ಇರುತ್ತೆ. ನಾನು ಯಾರಿಗೂ ಓಪನ್ ಮಾಡಿ ರಿಪ್ಲೈ ಕೊಡಲ್ಲ ಅಷ್ಟೇ. ಯಾಕೆ ಅಂದರೆ ಸ್ವಲ್ಪ ದೂರ ಇರ್ತೀನಿ. ಎಷ್ಟು ಹುಡುಗಿರ ಮನಸ್ಸನ್ನ ನೋಯಿಸ್ತಾ ಇದ್ದೀರಾ ಅಂತ ಯೋಚನೆ ಮಾಡಿ. ಇಲ್ಲ, ಹಂಗೆಲ್ಲ ನನಗೆ ತುಂಬ ಹುಡುಗಿರನ್ನ ನನ್ನ ಮೊಬೈಲ್ ಇವಾಗ ನೀವು ಎತ್ಕೊಂಡು ನೋಡಿದ್ರು ಒಂದು 10 ರಿಂದ 15 ಜನ ಹುಡುಗಿರ ನಂಬರ್ ಸಿಗ್ಬೋದು. ತುಂಬ ಲಿಮಿಟೆಡ್ ಹುಡುಗರೇ ಫ್ರೆಂಡ್ಸ್. ಇವತ್ತು ನನ್ನ ಫ್ರೆಂಡ್ಸ್ ಫೋನ್ ಎತ್ಕೊಂಡು ನೀವು ನೋಡಿದ್ರು ತುಂಬ ಲಿಮಿಟೆಡೇನೆ. ಹುಡುಗರೇ ಜಾಸ್ತಿ ಜನ ನನ್ನ ಫ್ರೆಂಡ್ಸ್. ಯಾಕಂದರೆ ಅವ್ರ ಜೊತೆ ನಾನು ಜಾಸ್ತಿ ಇರ್ತೀನಿ, ಅವ್ರ ಮೈಂಡ್ ಸೆಟ್ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಹುಡುಗಿರ ಜೊತೆ ಏನಕ್ಕೆ ಭಯ ಅಂತ ಹೇಳಿದ್ರೆ, ನಾನು ತುಂಬ ಸ್ಟ್ರೇಟ್ ಫಾರ್ವರ್ಡು, ತುಂಬ ಸ್ಟ್ರಿಕ್ಟಾಗಿ ಮಾತಾಡ್ತೀನಿ, ತುಂಬ ಕೋಪದಿಂದ ಮಾತಾಡ್ತೀನಿ. ಅವ್ರಿಗೆ ಅದು ಅರ್ಥ ಆಗುತ್ತೋ ಇಲ್ಲ, ಅವ್ರು ನನ್ನ ಮೈಂಡ್ ಸೆಟ್ ಜೊತೆ ಇರ್ತಾರೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ತುಂಬ ಕಮ್ಮಿನ ಅವ್ರ ಜೊತೆ ಮಾತಾಡೋದು. ಹುಡುಗಿರು ಅಷ್ಟೇ ಲಿಮಿಟೆಡ್, ಒಂದು 10 ರಿಂದ 15 ಜನ ಜೊತೆ ಮಾತಾಡಿದ್ರೆ ಹೆಚ್ಚು. ರೇರಾಗಿ ಮಾತಾಡ್ತೀನಿ, ದಿನಕ್ಕಲ್ಲ, ರೇರಾಗಿ ಹೇಳ್ತಿರೋದು, ರೇರಾಗಿ ಅಷ್ಟೇ. ಅಂದರೆ ಸಾಕಷ್ಟು ಮೆಸೇಜಸ್ ಅಂತೂ ತುಂಬ ಇದೆ, ರಿಕ್ವೆಸ್ಟಲ್ಲಿ ತುಂಬ ಇದೆ, ನಾನು ರಿಪ್ಲೈ ಮಾಡಲ್ಲ ಅಷ್ಟೇ. ಉದ್ದುದ್ದ ಕವನಗಳು. ಅಯ್ಯೋ, ನಾನು ರೀಸೆಂಟಾಗಿ ನಮ್ಮ ಅಮ್ಮನ ಮುಂದೆ ಓದ್ತಿದ್ದೆ ಕೂತ್ಕೊಂಡು, ಒಂದು 25 ಲೈನ್ ಏನೋ ಇತ್ತು, ಅದ್ರ ಒಂದು 25 ಲೈನು. ಅಯ್ಯೋ, ನನಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ಅವ್ರಿಗೆಲ್ಲ. ಯಾಕಂದರೆ ಅಷ್ಟೆಲ್ಲ ಪೇಷನ್ಸ್ ಮೆಸೇಜ್ ಮಾಡ್ತಾರಲ್ಲ, ನಿಜವಾಗ್ಲೂ ಥ್ಯಾಂಕ್ಸ್ ಅವ್ರಿಗೆಲ್ಲರಿಗೂ. ಏನು ಬರ್ದಿರೋ ಒಂಚೂರು ಹೇಳಿ. ಗೊತ್ತಿಲ್ಲ, ಅದು ಮರ್ತೋಗ್ಬಿಟ್ಟಿದ್ದೀನಿ ನಾನು. ತುಂಬ ನನಗೆ ಮರ್ತೋಗ್ಬಿಡ್ತೀನಿ ನಾನು ಅಂತೆಲ್ಲ ಹೇಳಲೇಬೇಡಿ, ಅದನ್ನ ಯಾರು ನಂಬೋದಕ್ಕೆ ರೆಡಿ ಇಲ್ಲ. ಇಲ್ಲಿ ಏನು ಬರ್ದಿದ್ರು ಎಕ್ಸಾಕ್ಟ್ ಆಗಿ? ಅಬೌಟ್ ವಾಟ್? ರಕ್ಷಕ್ ಇಷ್ಟ, ಮದುವೆ ಆಗಬೇಕು, ಆ ಥರ. ಅದೇ ಥರ. ನಾನು ನಿಮ್ಮ ಲೈಫಿಗೆ ಬಂದು ತುಂಬ ಚೆನ್ನಾಗಿ ನೋಡ್ಕೊತೀನಿ. ಅವರೇ ಹೇಳಿದ್ರು, ಅವರೇ ಎಲ್ಲದಕ್ಕೂ ಅವರ ಆನ್ಸರ್, ಅವರೇ ಕ್ವೆಶ್ಚನ್ ಎಲ್ಲ ಪ್ರತಿಯೊಂದು ಅವರೇ ಮಾಡ್ತಾರೆ. ಅಲ್ಲಿ ನೋಡಿದ್ರೆ ನಾನು ನಗ್ತಾ ಇರ್ತೀನಿ ಒಂದು ಟೈಮಲ್ಲಿ ಕೂತ್ಕೊಂಡು. ನಮ್ಮಮ್ಮ ಯಾರಪ್ಪ ಅದು ತೋರಿಸು ಅಂತ ಕೇಳ್ತಾ ಇರ್ತಾರೆ, ಹಿಂಗೆ ಹೋಗಿ ಡಿಪಿ ನೋಡಿ. ನಿಮ್ಮ ಫ್ರೆಂಡ್ಲಿ ಅಲ್ಲ, ವಾಟ್ ಎವರ್ ಎಲ್ಲ ಅಮ್ಮ ಅದನ್ನೆಲ್ಲ ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊತಾರೆ ಅಷ್ಟೇ. ನನ್ನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಲ್ಲ, ಅದಕ್ಕೋಸ್ಕರ ತೊಗೊಂತಾರೆ. ಸೊ ಆ ಮೆಸೇಜ್ ನೀವು ರೆಸ್ಪಾಂಡ್ ಮಾಡಲಿಲ್ಲ? ಇಲ್ಲ, ಆ ಥರ ಸಾಕಷ್ಟು ಮೆಸೇಜ್ ಬರುತ್ತೆ, ನಾನು ಸುಮ್ಮನೆ ಆಗ್ಬಿಡ್ತೀನಿ ಅಷ್ಟೇ. ಪಾಪ ಹುಡುಗಿರು. ನನಗೆ ಅಂತ ಎಲ್ಲಿದಾರೋ ಹುಡುಗಿ ಗೊತ್ತಿಲ್ಲ, ನಾನು ಕಾಯ್ತಾ ಇದ್ದೀನಿ, ಅವರು ಕಾಯ್ತಾ ಇರ್ತಾರೆ ಅಷ್ಟೇ. ಓಕೆ, ಇನ್ ಬಿಟ್ವೀನ್ ನೀವು ಹುಡುಗಿ ಆ ವಿಚಾರಕ್ಕೆ ಬಂದಾಗ ಕಾಲೇಜಸ್ ಅಲ್ಲಿ ಇಲ್ಲಿ ಹೋಗ್ತಿರಲ್ಲ, ಲೈಕ್ ಅಲ್ಲೂ ಕೆಲವೊಂದ್ಸತಿ ಗೆಸ್ಟು ಇವ್ರು ಬರ್ತಾರೆ ಅಂತ ಹಾಕಿರ್ತಾರೆ. ಅವಾಗ ಹೋಗಿ ಬಂದಾಗ ಮೆಸೇಜ್ ಬಂದಿರುತ್ತೆ ನನಗೆ, ಅಲ್ಲಿಂದ ಹೋಗಿ ಬಂದಾಗ ನಂಗೆ ಮೆಸೇಜ್ ಬಂದಿರುತ್ತೆ, ನೀವು ನಮ್ಮ ಕಾಲೇಜಿಗೆ ಬಂದಿದ್ರಿ ಹಂಗೆ ಹಿಂಗೆ ಮೆನ್ಷನ್ ಎಲ್ಲ ಮಾಡಿರ್ತಾರೆ. ನಾನು ಮೆನ್ಷನ್ ಬ್ಯಾಕ್ ಮಾತ್ರ ಮಾಡ್ತೀನಿ. ಅದರಲ್ಲಿ ಆ ಥರ ಒಂದು ಇವಾಗ ನೀವೆಲ್ಲ ಪ್ರೋಗ್ರಾಮ್ ಹೋಗಿರ್ತೀರ, ಅಲ್ಲಿ ಯಾರೋ ಹುಡುಗಿರೋ ಫೋಟೋ ತೊಗೊಂಡು ಹಾಕ್ತಾರೆ, ಅದರಲ್ಲಿ ನಿಮ್ಗೆ ಯಾರು ಇಷ್ಟ ಆಗಲಿಲ್ವಾ? ಲೈಕ್ ಕೈಂಡ್ ಆಫ್ ಕ್ರಶ್? ಹಾಗೆಲ್ಲ ಇಲ್ಲ, ನನಗೆ ನೀವೇ ಅಂದರೆ ಇಷ್ಟ ಅಂತ ಹೇಳಿ. ಆಗ ರೋಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ದೀರಾ ಹಂಗಾದ್ರೆ? ಅವ್ರು ಯಾರು ಇಷ್ಟ ಇಲ್ಲ, ನಂಗೆ ನೀವೇ ಇಷ್ಟ ಅಂತ ಹೇಳಿ. ಓಕೆ, ಆಯಿತು ಆಯಿತು. ಹಿಂಗೆ ಫೈನ್. ಹುಡುಗಿರ ವಿಷಯಕ್ಕೆ ಅಂತ ಬಂದಾಗ, ಅಥವಾ ಲವ್ ಆ ಒಂದು ವಿಚಾರವಾಗಿ ಬಂದಾಗ, ಇವತ್ತಿನ ಯೂತ್ಸ್, ಇವತ್ತಿನ ಜನ್ರೇಷನ್ ಸಮ್ವೇರ್ ವಿ ಆರ್ ಜಸ್ಟ್ ಈ ಪ್ರೀತಿ ಅನ್ನೋದೆಲ್ಲ ವಿಂಟೇಜ್ ಲವಲ್ಲೆಲ್ಲ ಇಟ್ ವಿಲ್ ಬಿ ವೆರಿ ಬ್ಯೂಟಿಫುಲ್. ಇವತ್ತಿನ ಕಾಲಕ್ಕೆ ಪ್ರೀತಿ ಅನ್ನೋದು ನಾವು ತಗೊಂಡಾಗ ಎಲ್ಲೋ ಒಂದು ಕಡೆ ಯಾರಿಗೂ ಅದ್ರ ಮೇಲೆ ಹೋಪ್ ಇಲ್ಲ, ಯಾರಿಗೂ ಅದ್ರ ಮೇಲೆ ನಂಬಿಕೆ ಇಲ್ಲ. ಒಂದು ಜಮಾನದಲ್ಲೇ ಹೇಳಿದ್ದಾರೆ ಒಪ್ಪಿಸೋರು, ಈ ಪ್ರೀತಿ ಈ ಪ್ರೇಮ ಎಲ್ಲ ಪುಸ್ತಕದ ಬದಲು. ಅದನ್ನು ನೀವು ನಂಬ್ತೀರಾ? ಅಂದರೆ ಏನು ಗೊತ್ತಾ,
ಸಿಚುವೇಶನ್ಸ್ ಹಂಗೆ ಆಗ್ತಾ ಹೋಗುತ್ತೆ ಗೊತ್ತಾ ಒಬ್ರೊಬ್ರ ಲೈಫಲ್ಲಿ. ಅದನ್ನ ನೋಡ್ತಾ ನಾವು ನಂಬಿಟ್ಟು ಹೋಗ್ಬೇಕು ಅಷ್ಟೇ, ಅದು ಬಿಟ್ಟರೆ ಬೇರೆ ಎಂಥದ್ದು ಇಲ್ಲ. ಒಬ್ರೊಬ್ರ ಲೈಫಲ್ಲಿ ತುಂಬ ಚೆನ್ನಾಗಿದೆ. ಲವ್ 8 ವರ್ಷದಿಂದ ಲವ್ ಮಾಡಿದ್ದಾರೆ, 10 ವರ್ಷದಿಂದ ಲವ್ ಮಾಡಿದ್ದಾರೆ, ಲವ್ ಮಾಡಿ ಮದುವೆ ಆಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಲವ್ ಮಾಡಿ ಮದುವೆ ಆದಮೇಲೂ ಡಿವೋರ್ಸ್ಗಳಾಗಿದೆ, ಅದು ನೋಡ್ತಾ ಇದ್ದೀವಿ. ಇವತ್ತಿನ ಕಾಲದಲ್ಲಿ ಲವ್ ಅನ್ನೋದಲ್ಲ, ಮದುವೆ ಆಗೋಕ್ಕೆ ಭಯ ಆಗೋಗಿದೆ. ಯಾಕಂದರೆ ಎಷ್ಟೋ ಜನ ನೀವೇ ನೋಡ್ತಾ ಇರ್ತೀರಾ, ಡೈಲಿ ಬೆಳಗ್ಗೆ ಇದ್ದರೆ ಡಿವೋರ್ಸು, ಡೈಲಿ ಬೆಳಗ್ಗೆ ಇದ್ದರೆ ಜಗಳ, ಡೈಲಿ ಬೆಳಗ್ಗೆ ಇದ್ದರೆ ಮನಸ್ತಾಪಗಳು, ಅದೇನೋ ಮೆಸೇಜ್ ಲೀಕ್ ಆಯ್ತಂತೆ, ವಿಡಿಯೋ ಲೀಕ್ ಆಯ್ತು, ಮತ್ತೊಂದು ಎಲ್ಲದೂ ಆಗ್ತಾ ಇರುತ್ತೆ. ಅಂಥದ್ರಲ್ಲಿ ಮುಂದಕ್ಕೆ ಯೂತ್ಸ್ಗಳು ಮದುವೆ ಆಗೋಕ್ಕೆ ಭಯಪಡ್ತಾರೆ. ಬಿಡುಗರು ಆರಾಮಾಗಿ ಜೀವನ ನೆಮ್ಮದಿಯಾಗಿದೆ, ಹಿಂಗೆ ಎಂಜಾಯ್ ಮಾಡ್ಕೊಂಡು ಇದ್ಬಿಡೋಣ ಅಂತ. ಅದೂ ತಪ್ಪೆ. ಯಾಕೆ ಅಂದರೆ ನಮ್ಮ ಫ್ಯಾಮ್ಲಿನ ಬೆಳೆಸ್ತಾ ಹೋಗ್ಬೇಕು ಅಂತಂದರೆ ನಾವು ಮದುವೆ ಆಗಲೇಬೇಕು. ಆ್ಯಂಡ್ ಒಂದು ಲೈಫ್ ಚೇಂಜಿಂಗ್ ಡಿಸಿಷನ್, ಒಂದು ಇಂಪಾರ್ಟೆಂಟ್ ಡಿಸಿಷನ್ ನಮ್ಮ ಲೈಫಲ್ಲಿ ನಾವು ತೊಗೊತೀವಿ ಅಂದರೆ ಇಟ್ಸ್ ಮ್ಯಾರೇಜ್. ಯಾಕಂದರೆ ಲೈಫಲ್ಲಿ ಒಂದ್ಸಲಿ ಮದುವೆ ಆಗ್ತೀವಿ, ತುಂಬ ಚೆನ್ನಾಗಿ ಮದುವೆ ಆಗಬೇಕು. 2 ಸತಿ ಮದುವೆ ಆಗಿದ್ದಾರೆ, ಅದು ಹಣೆ ಬರ ಗೊತ್ತಿಲ್ಲ, ಅದು ಹಣೆ ಬರ ಅಷ್ಟೇ. ಒಬ್ಬರೊಬ್ರು ಲೈಫಲ್ಲಿ ಅಂದರೆ ಯಾರು ಒಂದು ಮದುವೆ ಆಗಬೇಕು 2 ಮದುವೆ ಆಗ್ಬೇಕಂದ್ರೆ ಲೈಫಲ್ಲಿ ಹೋಗಿರಲ್ಲ. ಆ ಸಿಚುವೇಶನ್ಸ್ ಹೆಂಗೆ ಹೋಗುತ್ತೆ ಹಂಗೆ ತೊಗೊಂಡೋಗುತ್ತೆ. ಹಂಗೆ ಯೋಗ ಇರಬೇಕು ಅದಕ್ಕೂ. ಗುರು ಒಂದು ಡೈಲಾಗ್ ಇದೆಯಲ್ಲ, ಹಿಡಿದಾಡ್ದಿದ್ಯಾ ಒಳ್ಳೇದು ಹಿಡಿದಿದ್ಯಾ ಅಂತ ಹೇಳ್ತಾರಲ್ಲ, ಹಂಗೆ ಯಾರ್ಯಾರ ಲೈಫಲ್ಲಿ ಯಾರ್ಯಾರು ಬರ್ತಾರ ಗೊತ್ತಿರಲ್ಲ. ಬರೋ ದಾರಿಲಿ ನಮ್ಮ ಜೊತೆಗಿರೋರನ್ನ ಖುಷಿಯಾಗಿ ಚೆನ್ನಾಗಿ ನೋಡ್ಕೊಂಡು ಹೋದ್ರೆ ಸಾಕು ಅಷ್ಟೇ. ಎಲ್ಲರ ಮನೇಲಿ ಜಗಳ ಆಗುತ್ತೆ, ಎಲ್ಲರ ಮನೇಲಿ ಮನಸ್ತಾಪಗಳು ಬರುತ್ತೆ, ಎಲ್ಲರ ಮನೇಲೂ ಡಿವೋರ್ಸ್ ಗಂಟ ಹೋಗಿ ಕೋರ್ಟಲ್ಲಿ ವಾಪಸ್ ಬಂದಿರೋದು ನಾವು ನೋಡಿದ್ದೀವಿ. ಎಷ್ಟೋ ಜನ ಬೇಡ ನಾವು ಚೆನ್ನಾಗಿರ್ತೀವಿ ಇನ್ಮೇಲಿಂದ, ನಮ್ಮ ಜೀವನದಲ್ಲಿ ಇನ್ಮೇಲಿಂದ ಖುಷಿಯಾಗಿರ್ತೀವಿ ಅನ್ನೋದು ನೋಡಿದ್ದೀವಿ ನಾವು. ಲವ್ ಬಾಂಡಿಂಗ್ ಇಂದಾಗ ಆಬ್ವಿಯಸ್ಲಿ ಅದು ಇದ್ದೇ ಇರುತ್ತೆ. ನಾನು ರೀಸೆಂಟಾಗಿ ನೋಡ್ತಿದ್ದೆ, ಯಾರೋ ಒಂದು ವೈಫು ಮತ್ತು ಹಸ್ಬೆಂಡು ಇದಕ್ಕೆ ಹೋಗಿದ್ದಾರೆ, ಏನೋ ಕೋರ್ಟ್ಗೆ ಹೋಗಿದ್ದಾರೆ. ಹಸ್ಬೆಂಡ್ ಇನ್ನೇನು ಡಿವೋರ್ಸ್ ಆಡ್ತಾರೆ, ಅವರು ತಪ್ಕೊಂತಾರೆ. ಲವ್ ಇದೆಯಲ್ವಾ ಅಲ್ಲೇನೆ ಲವ್ ಕ್ಯಾನ್ ಚೇಂಜ್ ಎನಿಥಿಂಗ್ ಎವ್ರಿಥಿಂಗ್. ಯಾವ ಸೆಕೆಂಡಲ್ಲಿ ಹಿಂಗೆ ಅನ್ನಿಸ್ತಿರ್ಬೇಕಾದ್ರೆ ಹೆಂಗ್ ಬೇಕಾದ್ರೂ ಚೇಂಜ್ ಆಗ್ಬೋದು. ಎಷ್ಟೇ ಕೋಪ ಇರ್ಬೋದು, ಅವ್ರ ಎದುರುಗಡೆ ಬಂದಾಗ ಹಳೆದೆಲ್ಲ ನೆನಪಾಗುತ್ತೆ ನಮಗೆ ಅಲ್ವಾ. ಅಷ್ಟೇ, ಅದೆಲ್ಲ ನಾನು ಯಾವತ್ತೂ ನಂಬಲ್ಲ. ಅಂದರೆ ಖುಷಿಯಾಗಿದ್ದೀವಿ, ಬೇಜಾರಾಗಿದ್ದೀವಿ. ಏನೇ ಆಗಲಿ 4 ಗೋಡೆ ಮಧ್ಯೆ ಪ್ರತಿಯೊಂದು ನಡಿಬೇಕು. ನಮ್ಮ ವಿಚಾರಗಳು ಆಚೆ ಹೋದಾಗ, ಅದು ಪಬ್ಲಿಕ್ಕಿಗೆ ಹೋದಾಗ ಅದು ಕಾಣಿಸೋದೇ ಬೇರೆ ರೀತಿ, ಜನ ನಮ್ಮ ಮೇಲೆ ಒಪಿನಿಯನ್ ಚೇಂಜ್ ಆಗೋದೇ ಬೇರೆ ರೀತಿ. ಅದು ಆಗೋದೇ ಬೇಡ. ಕರೆ ಇವತ್ತು ನಮ್ಮಲ್ಲೂ ನಡೆದಿದೆ ಜಗಳ, ಇಲ್ಲ ಅಂತ ಹೇಳ್ತಾರೆ. ನಮ್ಮ ಅಪ್ಪನಿಗೆ ನಮ್ಮ ಅಮ್ಮಂಗೆ ನಡೆದಿದೆ. ಇವತ್ತು ಆಚೆ ಬಂದಿದೆ ಯಾವತ್ತಾದರೂ ಅವರವರೇ ಚೆನ್ನಾಗಿದ್ದಾರೆ, ಅವರವರೇ ತುಂಬ ಚೆನ್ನಾಗಿದ್ದಾರೆ ಅಷ್ಟೇ. ಸಿಕ್ಕಾಪಟ್ಟೆ ಅವ್ರನ್ನ ಇವತ್ತಿಗೂ ಲೈಕ್ ಎಷ್ಟು ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತಿದ್ರು ಅನ್ಸುತ್ತೆ ಬುಲೆಟ್ ಪ್ರಕಾಶ್ ಅಷ್ಟೇ. ಯಾರ ಮೇಲೆ ಜಗಳ ಇಲ್ಲ, ಯಾರ ಮೇಲೆ ನೋವಿಲ್ಲ, ಎಲ್ಲರೂ ಮನೇಲಿದೆ. ಅವ್ರವ್ರು ಕುತ್ಕೊಂಡು ಸಾಲ್ವ್ ಮಾಡ್ಕೊಂಡಾಗ ಒಂದು ಸಣ್ಣದಾಗೆ ಮುಗ್ದೋಗುತ್ತೆ. ಆ ಸಣ್ಣದು ದೊಡ್ಡದಾದಾಗ ಜನಕ್ಕೆ ಹೋಗುತ್ತೆ, ಪಬ್ಲಿಕ್ಗೆ ಬರ್ತೀವಿ, ನ್ಯೂಸಿಗೆ ಬರುತ್ತೆ, ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ಸೋಷಿಯಲ್ ಮೀಡಿಯಾ ಲೈಫ್ ಹಂಗಿದೆ ಅಲ್ವಾ, ಎಲ್ಲ ಕಡೆ ಪೋಸ್ಟ್ ಮಾಡ್ತಾರೆ, ಪ್ರತಿಯೊಂದನ್ನು ಏನು ಪ್ರೈವೇಟ್ ಆಗಿ ಇಟ್ಕೊಳ್ಳಲ್ಲ. ಇವತ್ತು ನೋಡಿ, ಡಿವೋರ್ಸ್ ಆದರೂ ಖುಷಿಯಿಂದ ಆಗ್ತಾರೆ, ನಾನು ಡಿವೋರ್ಸ್ ಆದೆ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ನಾಚಿಕೆ ಇಲ್ವಾ ನಿಮ್ಗಳು? ಏನಕ್ಕೆ ಮದುವೆ ಆಗ್ತೀರಾ? ಯೂತ್ಸ್ಗಳು ಸುಮ್ಮನೆ ಮದುವೆ ಆಗ್ತಿದ್ದೀರಾ? ನನಗೆ ಹೆಂಗೆ ಅನ್ಸಿ ಹೇಳಿದ್ರೆ, ಏನು ಚಿಕ್ಕ ಹುಡುಗರೆಲ್ಲ ಮದುವೆ ಆಗ್ತವ್ರ, ಚಿಕ್ಕ ಹುಡುಗಿರೆಲ್ಲ ಮದುವೆ ಆಗ್ತವ್ರ. 23 ವಯಸ್ಸು 22 ವಯಸ್ಸು ಮದುವೆ ಏನಕ್ಕೆ ಮದುವೆ ಆಗ್ತೀರಾ? ಏನು ಸಾಧನೆ ಮಾಡಿದ್ದೀರಾ ಅಂತ ಮದುವೆ ಆಗ್ತೀರಾ? ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡಾಗ, ನನಗೆ ಇವತ್ತು ನನ್ನ ಲೈಫಲ್ಲಿ ನಾನು ಚೆನ್ನಾಗಿದ್ದೀನಿ ಗುರು, ನಾನು ಚೆನ್ನಾಗಿ ಬದುಕ್ತಾ ಇದ್ದೀನಿ, ಇವತ್ತು ನಾನು ಮದುವೆ ಆದರೆ ಬರೋಳು ಚೆನ್ನಾಗಿ ಸಾಕ್ತೀನಿ ಅನ್ನೋದಕ್ಕೆ ಇದ್ರೆ ಮದುವೆ ಆಗಿ ನೀವು ಈ ಏಜಲ್ಲೇ ಆಗಬೇಕು. ಅದೆಲ್ಲ ಏನು ಇಲ್ಲ, ಬಂದು ಕರ್ಕೊಂಬಂದು ಆ ಹುಡುಗಿ ಲೈಫು ಹಾಳು ಮಾಡಿ ನಿಮ್ಮ ಲೈಫ್ನು ನೀವು ಹಾಳು ಮಾಡಿಕೊಂಡು 2 ವರ್ಷ ಚೆನ್ನಾಗಿದ್ಬಿಟ್ಟು ತಿರ್ಗಾ ಹೋಗಿ ಕೋರ್ಟ್ ಮುಂದೆ ನಿಂತ್ಕೊಂಡು ಡಿವೋರ್ಸ್ ಅಂತ ಬರ್ಸ್ಕೊಟ್ಟು ಆ ಹುಡುಗಿಗೂ ನಾಳೆ ಬೆಳಗ್ಗೆ ಇನ್ನೊಂದು ಜೀವನ ಇರಬೇಕಲ್ಲ. ಆ ಜೀವನ ನೀವೇ ಹಾಳು ಮಾಡಿದ್ದೀರಾ? ಇಲ್ಲ ನಿನಗೂ ಒಂದು ಜೀವನ ಇರುತ್ತೆ, ಅವಳು ನಿನ್ನ ಜೀವನ ಹಾಳು ಮಾಡಿರ್ತಾರ. ಇಬ್ಬರ ಕಡೆನೂ ತಪ್ಪಿರುತ್ತೆ, ತಪ್ಪಿಲ್ಲ ಅಂತ ಯಾರೂ ಇಲ್ಲ. ಇಲ್ಲಿ ಯಾರೂ ಸಾಚಾಗಾಡಲ್ಲ. 2 ಕಡೆ ತಪ್ಪಿರೋದಕ್ಕೆ ನೀವು ಆ ಪಾಯಿಂಟ್ಗೆ ಹೋಗಿರ್ತೀರ ಅಲ್ವಾ. ಬರೀ ಹುಡುಗಂದೇ ತಪ್ಪು, ಇಲ್ಲ ಹುಡುಗಿದೇ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ನಿಮ್ಮ ಲೈಫಲ್ಲಿ ಮೆಚಾರಿಟಿ ಫಸ್ಟು. ನಿಮ್ಮ ಲೈಫಲ್ಲಿ ನಾನು ನಿಂತ್ಕೊಂಡಿದ್ದೀನಿ, ನನ್ನ ಫ್ಯಾಮಿಲಿನ ಇವಾಗ ನಾನು ಸಾಕ್ತೀನಿ ಅಂದಾಗ ನೀವು ಮದುವೆ ಆಗಿ, ಅವತ್ತು ನಿಮಗೆ ಬರೋಳು ನೀವು ತುಂಬ ಚೆನ್ನಾಗಿ ನೋಡ್ಕೊತೀರಾ, ಅವಳು ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಅವಳಿಗೆ ಏನಾದರೂ ಕೊಡ್ಸೋಕ್ಕಾದ್ರೂ ನಿಮ್ಮ ಹತ್ರ ದುಡ್ಡು ಇರಬೇಕು, ಅವಳು ಕೇಳಿದಾಗಾದ್ರೂ ನಿಮ್ಮ ಹತ್ರ ಏನಾದರೂ ದುಡ್ಡು ಕೊಡ್ಸೋಕ್ಕಾದ್ರೂ ದುಡ್ಡು ಇರಬೇಕು. ಇಲ್ಲ ಅಂತ ಹೇಳಿದ್ರೆ ನೀವೇನಕ್ಕೆ ಮದುವೆ ಆಗ್ತೀರಾ? ಪ್ರಯೋಜನವೇ ಇಲ್ಲ. ನಿಮ್ಮನ್ನ ನೀವು ಸಾಕೊಳ್ಳೋಕ್ಕೆ ನಿಮ್ಗೆ ಕೆಪಾಸಿಟಿ ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ರು ಕರ್ಕೊಂಬಂದು ಜೀವನ ಹಾಳು ಮಾಡಬೇಡಿ ಅಷ್ಟೇ. ಸೊ ಇಲ್ಲಿ ಲೈಕ್ ಅಂದರೆ ಇವತ್ತಿನ ಲವ್ ಲೈಫು ಅಥವಾ ಇನ್ಸ್ಟೆಂಟಾಗಿ ಡಿಸಿಷನ್ಸ್ ನೋಡಿದಾಗ ಲೈಕ್ ಅದನ್ನೆಲ್ಲ ಬಿಟ್ಬಿಟ್ಟು ವಾಟ್ಸ್ ಅಕಾರ್ಡಿಂಗ್ ಟು ಯು ವಾಟ್ಸ್ ಲವ್? ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದೇ ಒಂದು ಲವ್. ಯಾವುದೇ ಒಂದು ಬ್ಯಾರಕ್ ಇಲ್ದಿರ, ಯಾವುದೇ ಒಂದು ಸ್ಟಾಪ್ಸ್ ಇಟ್ಕೊಂಡಿದ್ದೀರಾ, ಒಬ್ರು ನಂಬಿಟ್ಟು ನೀವು ಲವ್ ಮಾಡ್ತೀರಾ ಗೊತ್ತಾ. ನಿಮ್ಮ ಹುಡುಗ ಎಲ್ಲೇ ಇರಲಿ, ನಿಮ್ಮ ಹುಡುಗಿ ಎಲ್ಲೇ ಇರಲಿ, ಅವನ ಮೇಲೆ ನಂಬಿಕೆ ಇರಬೇಕು ಅಷ್ಟೇ. ನಿಮಗೆ ಮೇನ್ ಡೌಟ್ ಪಡೋದಾಗಿರಲಿ. ನೀವು ಯಾವತ್ತೂ ಒಂದು ರಿಲೇಷನ್ಶಿಪ್ಪಲ್ಲಿ ಡೌಟ್ ಪಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆ ರಿಲೇಷನ್ಶಿಪ್ಪು, ಆ ಲವ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಯಾವುದೂ ಉಳಿಯಲ್ಲ ನಿಮ್ಮ ಜೀವನದಲ್ಲಿ. ಇವನು ಎಲ್ಲೇ ಇದ್ರೂ ನಮ್ಮವನು, ಅವಳು ಎಲ್ಲೇ ಇದ್ರೂ ನಮ್ಮವಳು, ತಲೆ ಇರಬೇಕು ಇದು ಫಸ್ಟು. ಅದು ಬಿಟ್ಟರೆ ಬೇರೆ ಏನೂ ಆಗಲ್ಲ ನಿಮ್ಮ ಲೈಫಲ್ಲಿ. ತುಂಬ ಚೆನ್ನಾಗಿರ್ತೀರ. ಯಾವತ್ತು ನೀವು ಡೌಟ್ ಪಟ್ಟು ನಮ್ಮ ಹುಡುಗಿ ಅವನ ಜೊತೆ ಇದ್ದಾನ, ನಮ್ಮ ಹುಡುಗ ಇವಳ ಜೊತೆ ಇದ್ದಾನ, ಎಲ್ಲದಕ್ಕೂ ಜಗಳ, ಸಣ್ಣದಕ್ಕೂ ಜಗಳ, ಅದೆಲ್ಲ ಆಗ ಸ್ಟಾರ್ಟ್ ಆಗುತ್ತೆ ಗೊತ್ತಾ. ಆವತ್ತು ನಿಮ್ಮ ಜೀವನದಲ್ಲಿ ಏರುಪೇರಾಗ ಸ್ಟಾರ್ಟ್ ಆಗುತ್ತೆ.
ಮೊದಲನೇದಾಗ ಅಂಡರ್ಸ್ಟ್ಯಾಂಡಿಂಗ್ ಇರಲಿ ನಿಮ್ಮ ಜೀವನದಲ್ಲಿ. ಅಂದರೆ ಫ್ರೆಂಡ್ಶಿಪ್ ಬಿಟ್ವೀನ್ ವೈಫ್ ಆ್ಯಂಡ್ ಹಸ್ಬೆಂಡ್ ಆಗಲಿ, ಅಂದರೆ ಒಬ್ರು ನೋಡಿದಾಗ ಗುರು ನಾನು ಇವ್ರ ಥರ ಇರಬೇಕು ಅಂತ ಅನಿಸ್ಬೇಕು ಬೇರೆಯವ್ರಿಗೆ, ಇವ್ರ ಥರ ನಮ್ಮ ಲೈಫ್ ಹಾಳು ಮಾಡ್ಕೊಬಾರ್ದು ಅಂತ ಅನಿಸ್ಬಾರ್ದು ಯಾವ್ರಿಗೂ. ಅದನ್ನು ನಾವು ಮಾಡ್ಕೊಬೇಕು. ಇವ್ರು ನೋಡಿದ ತಕ್ಷಣ ಇವ್ರ ಥರ ಲೈಫ್ ನಾವು ಕಟ್ಕೊಬೇಕು ಗುರು. ನೋಡಿ ಗುರು, ಅವ್ರ ಫ್ರೆಂಡ್ಸ್ ಥರ ಇದ್ದಾರೆ, ಲವರ್ಸ್ ಥರ ಇಲ್ಲ, ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರು ಎಲ್ಲೇ ಇದ್ರು ಅವ್ರು ಇವ್ರು ಅವ್ನಿಗೆ ಇವ್ರಿಗೆ ಅನ್ನೋದು ಗೊತ್ತು ಪ್ರತಿಯೊಂದು. ಅಂದರೆ ತಲೆಲಿರ್ಬೇಕು ಅದು ಫಸ್ಟು. ಅದು ಬಿಟ್ಟು ಡೌಟ್ ಬೀಳಬಾರ್ದು. ಡೌಟ್ ಬೀಳ್ದಿರ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಲೈಫ್ ತುಂಬ ಚೆನ್ನಾಗಿ ಹೋಗುತ್ತೆ. ಡೌಟ್ ಬಿಟ್ಟರೆ ಅಂದರೆ ಈ ಟ್ರೂ ಲವ್ ಈ ಬಿಟ್ಕೊಡ್ತಾ ಇರೋದೆಲ್ಲ ನಮ್ಮ ಅಪ್ಪ ಅಮ್ಮನ ಕಾಲಕ್ಕೆ ಮುಗ್ದೋಯ್ತು ಅಂತ ಅನಿಸುತ್ತೆ. ಈ ನೆಕ್ಸ್ಟ್ ಬರೋ ಪೀಳಿಗೆಯಲ್ಲಿ ಇದನ್ನೆಲ್ಲ ನಾವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮಪ್ಪ ಅಮ್ಮ ಎಲ್ಲ ಹೆಂಗೆ ಅಂದರೆ ಅದು ಎಂಥ ವರ್ಸ್ಟ್ ಸಿಚುವೇಶನ್ ಬರಲಿ, ಅದೆಂಥ ನಮ್ಮಮ್ಮ ಅಂದರೆ ನಾವು ಕಲ್ತಿರೋದು ಅದು ಏನಾದ್ರು ಗಂಡನ ಬಿಟ್ಕೊಡೋ. ಅಂದರೆ ಮುಂಚೆ ಹೆಂಗೆ ಅಂತ ಹೇಳಿದ್ರೆ ಅಂದರೆ ಒಬ್ರು ಮನೇಲಿ ದೊಡ್ಡವರು ಹೆಣ್ಣ ತೋರಿಸ್ತಾರೆ, ನೋಡಿದ ತಕ್ಷಣ ಮದುವೆ ಆಗಬೇಕು. ಇವತ್ತು ಹಂಗಲ್ಲ, ನಾನು ಹೇಳಿದ ಹುಡುಗಿನೇ ಮದುವೆ ಆಗಬೇಕು, ನನಗೆ ಹುಡುಗಿ ಹಿಂಗೆ ಇರಬೇಕು, ಅವಳು ಇದೇ ಕೆಲಸ ಮಾಡ್ತಿರ್ಬೇಕು. ಹುಡುಗಿಗೂ ಅಷ್ಟೇ, ಹುಡುಗನ ಮನೆಗೆ ಇಷ್ಟು ಆಸ್ತಿ ಇರಬೇಕು, ಇಷ್ಟೊಂದು ಸಂಬಳ ತೊಗೊಳ್ಬೇಕು, ಅವ್ನಿಗೆ ಇಷ್ಟು ಬಾಡಿಗೆ ಬರಬೇಕು, ಹಿಂಗೆಲ್ಲ ಇರುತ್ತೆ. ಮುಂಚೆ ಎಲ್ಲ ಹಂಗಿದ್ದೇ ಇರಲಿಲ್ಲ. ಇವತ್ತಿಗೂ ಯಾಕೆ ಎಲ್ಲರೂ ಒಂದು 19th ರಿಲೇಷನ್ಶಿಪ್ಪು ಇವತ್ತೆಲ್ಲ ಮದುವೆ, ನಮ್ಮ ತಂದೆ ತಾಯಿ ಇರ್ಬೋದು, ಇವತ್ತೇ ನೋಡಿ ಅವರೆಲ್ಲ ಯಾಕೆ ಇವತ್ತಿಗೂ ಅಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಅವರೆಲ್ಲ ಯಾವತ್ತೂ ತಲೆಯಲ್ಲಿ ಏನೂ ಫಿಲ್ಟರ್ಸ್ ಇಟ್ಕೊಂಡಿದ್ದೀರಾ, ಏನೂ ತೂಕ ಹಾಕ್ತಿದ್ದೀರಾ, ಹೆಂಗೆ ಬರಲಿ ನನ್ನ ಜೀವನದಲ್ಲಿ ನಾನು ನಡ್ಸ್ಕೊಂಡು ಹೋಗ್ತೀನಿ ಅನ್ನೋದೇ ಎಲ್ಲರೂ ಇವತ್ತಿಗೂ ಅವ್ರು ಅಷ್ಟೆಲ್ಲ ಖುಷಿಯಾಗಿರೋದು ಅದೊಂದೇ ರೀಸನ್ಗೆ. ಇವತ್ತು ನಮ್ಮ ಲೈಫಲ್ಲಿ ಹಂಗಿಲ್ಲ. ಅವಳು ಬೆಳ್ಳಗಿರಬೇಕು, ಅವಳು ಸಕ್ಕದಾಗಿರಬೇಕು, ಅವಳ ಮನೆ ಹಿಂಗಿರಬೇಕು. ಇವೆಲ್ಲ ನೀವು ಯಾವತ್ತು ಹಾಕ್ಕೊಂತೀರ ಗೊತ್ತಾ, ಅವತ್ತು ನಿಮ್ಮ ಲೈಫಲ್ಲಿ ಎಲ್ಲ ಏರುಪೇರಾಗುತ್ತೆ. ಯಾವುದೇ ಮಧ್ಯದಲ್ಲಿ ಅಡ್ಡದಾರಿ ಏನೇ ಒಳ್ಳೆ ಅವಳ ಜೊತೆ ನಾನು ಚೆನ್ನಾಗಿರ್ತೀನಿ ಗುರು, ಅವನ ಜೊತೆ ನಾನು ಚೆನ್ನಾಗಿರ್ತೀನಿ, ಇದೇ ಇರಬೇಕು ತಲೆಯಲ್ಲಿ. ಅದು ಬಿಟ್ಟು ಬೇರೆದೆಲ್ಲ ತಲೆಗೆ ಹಾಕ್ಕೊಂಡು ಈ ಸೋಷಿಯಲ್ ಮೀಡಿಯಾ, ಈ ಮೆಸೇಜಸ್ಸು, ಬೇರೆ ಹುಡುಗಿರು, ಕಮಿಟ್ಮೆಂಟ್ಸು, ಮತ್ತೊಂದು ಎಲ್ಲ ಹಾಕೊಂಡಾಗಲೇ ಲೈಫ್ಗಳು ನೀವು ತೊಂದರೆ ಮಾಡ್ತಾರೆ. ಸೊ ದಿಸ್ ಈಸ್ ಯೋರ್ ಒಪಿನಿಯನ್ ಲವ್ ಆ್ಯಂಡ್ ಈ ಮ್ಯಾರೇಜ್ ಅಂತ ಎಲ್ಲ ಬಂದರೆ ಇನ್ನೂ ತುಂಬ ಟೈಮ್ ಇದೆ ಅನ್ಸುತ್ತಲ್ಲ? ಸಿಕ್ಕಾಬಿಟ್ಟೆ ಟೈಮ್, ಇನ್ನೂ ಒಂದು 28-27 ವಯಸ್ಸಿಗೆ ಮದುವೆ ಆಗುತ್ತೆ. ಮತ್ತು ಇವಾಗ ನೀವು 26-27 ಒಂದು ಫ್ಯೂಚರ್ ಪ್ಲಾನಿಂಗ್ ಮಾಡ್ತಿರಲ್ಲ, ಆಗಲೇ ಹೇಳಿದ್ರಲ್ಲ ಇಟ್ಸ್ ಲೈಕ್ ಅಯ್ಯೋ ಇವತ್ತಿರ್ತೀವೋ ನಾಳೆ ಇರಲ್ಲೋ ಅಂತೆಲ್ಲ. ಅಂದರೆ ಲೈಫ್ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಕ್ಷಣಿಕ, ಅದು ನಮ್ಮೆಲ್ಲರಿಗೂ ಗೊತ್ತು. ಎಷ್ಟೊಂದು ಇನ್ಸಿಡೆಂಟ್ಸ್ ನಾವು ನೋಡ್ತಾ ಇದ್ದೀವಿ ಇವತ್ತು. ಅದಕ್ಕೆ ಅವಾಗ ನಾನು ಹೇಳಿದ್ದು ನನ್ನ ಹುಡುಗಿ ಎಲ್ಲಿದ್ದಾಳೋ ಅಂತ. ಅದಕ್ಕೋಸ್ಕರ ಫ್ಯೂಚರೇ ನಾನು ಹೇಳ್ತಿರೋದು, ನನ್ನ ಹುಡುಗಿ ಎಲ್ಲಿದ್ದಾಳೋ ನಂಗೆ ಗೊತ್ತಿಲ್ಲ. ಸಿಗ್ದವರು ಚೆನ್ನಾಗಿದ್ದಾರ, ಮದುವೆ ಆಗ್ತೀನಿ ಅಷ್ಟೇ. ಅರೇಂಜ್ ಮ್ಯಾರೇಜ್ ಆಗ್ತಾರೆ ಗೊತ್ತಿಲ್ಲ, ಹಣೆ ಬರದಲ್ಲಿ ಏನು ಬರ್ದಿಯೋ ನನಗೆ ಗೊತ್ತಿಲ್ಲ. ಇವಾಗ ತಾನೇ ಹೇಳಿದ್ರಿ ನಮ್ಮ ಅಪ್ಪ ಅಮ್ಮ ಏಜಲ್ಲಿ ಅವ್ರನ್ನ ತೋರಿಸೋರ್ನ ಆಗ್ತಾ ಇದ್ವಿ ಅಂತ. ಹಂಗಿತ್ತು. ಇವತ್ತು ಹೆಂಗೆ ಅಂತ ಹೇಳಿದ್ರೆ ಮಕ್ಕಳು ಚೆನ್ನಾಗಿರ್ಲಿ ಅಂತ ಅಪ್ಪ ಅಮ್ಮ ಬಯಸ್ತಾರೆ. ಇವ್ರ ಮದುವೆ ಆದಾಗ ಚೆನ್ನಾಗಿರ್ತಾರ, ಅಪ್ಪ ಅಮ್ಮ ಬಯಸ್ತಾರೆ. ಅವರು ನಮ್ಮನ್ನ ಕೇಳ್ತಾರೆ, ಇವ್ರನ್ನ ಅರ್ಥ ಮಾಡ್ಕೊಂಡಿದ್ಯಾ, ಇವ್ರು ಹೆಂಗೆ ಏನು ಎತ್ತ ಅಂತ. ಅವ್ರಿಗೆಲ್ಲ ಓಕೆ ಆದಾಗ ಓಕೆ ಅಂತ ಹೇಳ್ಬಿಟ್ಟು ಮದುವೆ ಆಗೋದು ಅಷ್ಟೇ. ಸೊ ನೋ ಪ್ಲಾನ್ ಸದ್ಯಕ್ಕೆ. ರಕ್ಷಕ್ಕೆ ಸಿಂಗಲ್ ಅಷ್ಟೇ. ಮೇಕಪ್ ಹಾಕೋಣ, ಕೆಲಸ ಮಾಡೋಣ, ಖುಷಿಯಿಂದ ಜೀವನ ಸಾಗೋಣ ಅಷ್ಟೇ. ಇವಾಗ ನಿಮ್ಮ ಕನ್ನಡದಲ್ಲಿ ನಿಮ್ಮ ಪಾರ್ಟ್ನರ್ ಇದಾರಲ್ವ ರಮೋಲಾ, ಸೊ ವಾಟ್ಸ್ ಬಿಟ್ವೀನ್ ಯು ಬೋತ್? ಏನೂ ಇಲ್ವಾ? ಏನೂ ಇಲ್ಲ, ಅವರು ಖುಷಿಯಾಗಿದ್ದಾರೆ, ನಾನು ಖುಷಿಯಾಗಿದ್ದೀನಿ, ಅಷ್ಟೇ ಸಾಕು ಜೀವನದಲ್ಲಿ. ಯಾವುದೇ ರೀತಿ ಡಿಸ್ಕಷನ್ಸ್ ಇವಾಗ ಯಾವುದೋ ಒಂದು ರಿಯಾಲಿಟಿ ಶೋ ಮುಖಾಂತರನೇ ಎಷ್ಟೊಂದು ಜನ ಕಪಲ್ಸ್ ಆಗಿ ಸ್ವಲ್ಪ ವೈರಲ್ ಆದಮೇಲೆ ಮದುವೆ ಆಗಿದ್ದಾರೆ, ಎಷ್ಟೊಂದು ನಡೆದಿದೆ. ಸೊ ನಿಮ್ಗೆ ಯಾವುದೇ ರೀತಿ? ನಾನು ರೀಸೆಂಟಾಗಿ ಒಂದು ಮದುವೆಗೆ ಹೋಗಿದ್ದೆ. ಅಲ್ಲಿ ಅದು ಇವಾಗ ಕ್ಯಾಶುವಲಾಗಿ ಮದುವೆ ಆದಮೇಲೆ ಗಂಡ ಒಬ್ಬರೇ ಹೋದ್ರೆ, ಇಲ್ಲ ಹೆಂಡತಿ ಒಬ್ಬರೇ ಹೋದರೆ, ನಿಮ್ಮ ಗಂಡ ಎಲ್ಲಿ, ನಿಮ್ಮ ಹೆಂಡತಿ ಎಲ್ಲಿ ಅಂತ ಕೇಳ್ತಾರೆ. ನನಗೆ ಇವಾಗ ಯಾವುದೇ ಫಂಕ್ಷನ್ಗೆ ಹೋದ್ರು, ಯಾವುದೇ ಮದುವೆಗೆ ಹೋದ್ರು, ರಮೋಲಾ ಎಲ್ಲಿ, ಚೆನ್ನಾಗಿದ್ದಾರಾ? ನಾನೇನು ಸೊಂಟದಲ್ಲಿ ಹಿಡ್ಕೊಂಡು ಓಡಾಡ್ಬೇಕು ಇವಾಗ? ಇಲ್ಲ, ಅವರೇ ನನ್ನ ಜೊತೆ ಅವ್ರು ಹಿಡ್ಕೊಂಡು ಓಡಾಡ್ಬೇಕು ಕೇಳ್ತಾರೆ. ಆವಾಗ ಅಂದ್ಕೊಂಡೆ, ನೋಡು ಜನ ಎಷ್ಟು ಕಾನ್ಸಂಟ್ರೇಟ್ ಮಾಡಿ ಒಂದು ಶೋ ಆದ್ರೂ ಅವರೆಷ್ಟು ಸೂಕ್ಷ್ಮದಿಂದ ನೋಡ್ತಿದ್ದಾರೆ ಅಂದರೆ ಅವ್ರಿಗೆ ಇಷ್ಟ ಆಗಿದೆ ಅಂತ ಅರ್ಥ ಆಗಿ. ಗೊತ್ತಿಲ್ಲ ಫ್ಯೂಚರಲ್ಲಿ ಏನೇನಾಗುತ್ತೆ ಅಂತ. ಅವ್ರು ನನಗಿಂತ ದೊಡ್ಡವರು, ನನಗಿಂತ ಒಂದು ದೊಡ್ಡವ್ರನ್ನ ಮದುವೆ ಆಗಿರೋ ಸ್ಟೋರಿಗಳಿದೆ. ಲೈಕ್ ನನ್ನ ಲೈಫಲ್ಲಿ ನಾನು ದೊಡ್ಡ ಹುಡುಗಿನೇ ಮದುವೆ ಆಗೋದು, ಚಿಕ್ಕ ಹುಡುಗಿನಂತೂ ಮದುವೆ ಆಗಲ್ಲ. ದೊಡ್ಡ ಹುಡುಗಿನೇ ನಾನು ಮದುವೆ ಆಗೋದು ನನ್ನ ಲೈಫಲ್ಲಿ. ಯಾಕಂದರೆ ನಮ್ಮ ಫ್ಯಾಮಿಲಿಲಿ ಇವತ್ತರೆಗೂ ಯಾರೂ ಮದುವೆ ಆಗಿಲ್ಲ. ನಮ್ಮ ಫ್ಯಾಮಿಲಿಲಿ ಅದೊಂದು ಚೇಂಜ್ ಮಾಡೋಣ. ಮದುವೆ ಆಗ್ತಿರೋ ತುಂಬ ಫೇರ್ ಆಗಿ ಒಂದು ಸ್ವಲ್ಪ ಚೆನ್ನಾಗಿ ವೈಟ್ ಆಗಿರೋನ್ನ ಮದುವೆ ಆಗಬೇಕು ಆ ಥರ ಎಲ್ಲ. ಹಂಗೆಲ್ಲ ಎಂಥದ್ದು ಇಲ್ಲ, ಲಕ್ಷಣವಾಗಿ ಚೆನ್ನಾಗಿದ್ದರೆ ಸಾಕು. ನಮ್ಮಮ್ಮನ ತುಂಬ ಚೆನ್ನಾಗಿ ನೋಡ್ಕೊಬೇಕು. ಆದರೆ ನನಗಿಂತ ನನ್ನ ವಯಸ್ಸು ಚಿಕ್ಕ ಹುಡುಗಿ ಮದುವೆ ಆಗೋದು, ನನಗಿಂತ ದೊಡ್ಡ ಹುಡುಗಿನೇ ಮದುವೆ ಆಗ್ತೀನಿ. ಅದೇನೋ ಗೊತ್ತಿಲ್ಲಪ್ಪ, ಮುಂಚೆಯಿಂದ ನಂಗೆ ಅದು ಆಸೆ. ಸ್ಕೂಲ್ ಟೈಮಲ್ಲೂ ದೊಡ್ಡ ಹುಡುಗಿನೇನೋ ಸಿಕ್ಕಿದ್ದು, ಅದು ಇರಬೇಕೇನೋ ಮೇ ಬಿ. ದೊಡ್ಡ ಹುಡುಗಿನೇ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀರಾ? ಓಕೆ. ನಿಮ್ಮ ಮನೇಲೂ ಗೊತ್ತು ಇದು? ಗೊತ್ತು. ಯಾಕೆ ಅಂತ ಏನಾದರೂ ಒಳ್ಳೇದಾಗುತ್ತೆ ಆ ಥರ ಏನಾದರೂ? ಯಶ್ ರಾಧಿಕಾ ಆ ಥರ ಏನಿಲ್ಲ, ನನಗೇನೋ ಅದು ಆಸೆ ಅಷ್ಟೇ.
ಅದು ಮುಂಚೆಯಿಂದಾನು ದೊಡ್ಡ ಹುಡುಗಿನ ಮದುವೆ ಆಗಬೇಕು ಹಂಗಿನ ಒಂದು 2 ವರ್ಷ ದೊಡ್ಡ ಹುಡುಗಿದ್ರು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀರಾ ಈಗ 2 ವರ್ಷ ದೊಡ್ಡ ಹುಡುಗಿದ್ರು. ಯಾಕೆ ಅಂದರೆ ಇನ್ನೊಂದೇನು ಗೊತ್ತಾ, ನನ್ನ ಜೊತೆಗಿರೋರು ನನ್ನ ಫ್ರೆಂಡ್ಸ್ ಯಾರು ನನ್ನ ವಯಸ್ಸವ್ರು ಅಲ್ವೇ ಅಲ್ಲ, ಎಲ್ಲ 1 ವರ್ಷ ಆದ್ರೂ ದೊಡ್ಡವ್ರು ಇರ್ತಾರೆ, ದೊಡ್ಡವರು ಅಷ್ಟೇ. ನನ್ನ ವಯಸ್ಸವ್ರು ತುಂಬ ಕಡಿಮೆ ನನ್ನ ಜೊತೆ ಇರೋರು, ನನ್ನ ಫ್ರೆಂಡ್ಸು ಹುಡುಗಿರಾಗಿರಲಿ ಹುಡುಗರಾಗಿರಲಿ ತುಂಬ ಕಡಿಮೆನೇ. ಎಲ್ಲ ಮದುವೆ ಆಗಿ ಮಕ್ಕಳಾಗಿರೋರೇ ಜಾಸ್ತಿ ನನ್ನ ಫ್ರೆಂಡ್ಸು. ಅವರೇ ನಂಗೆ ಹೇಳ್ಕೊಡ್ತಾ ಇರ್ತಾರೆ ಹಂಗಿರ್ಬೇಕು ಹಿಂಗಿರಬೇಕು ಅಂತ, ಆ ಥರ ಅಷ್ಟೇ. ಅದಕ್ಕೆ ದೊಡ್ಡ ಹುಡುಗಿನೇ ಮದುವೆ ಆಗ್ತೀನಿ ನನ್ನ ಲೈಫಲ್ಲಿ. ಅಂದರೆ ನನಗೆ ಬಿಗ್ ಸ್ಕ್ರೀನಲ್ಲೇ ನಾನು ಕಾಣಿಸ್ಕೊಬೇಕಂತ ತುಂಬ ಆಸೆ ಇದೆ. ಅದಕ್ಕೋಸ್ಕರ ರಿಯಾಲಿಟಿ ಶೋನು ನಾನು ಒಪ್ಕೊಳ್ಳೋದು ತುಂಬ ಕಷ್ಟನೇ ಆಗಿದೆ. ಅದಕ್ಕೆ ಇನ್ನೊಂದು ಜನಕ್ಕೆ ನಾನು ರೀಚ್ ಆಗಲೇಬೇಕಿತ್ತು. ಇವತ್ತು ನೋಡಿ ಪ್ರತಿ ಕಡೆ ಹೋದರೂ ಎಲ್ಲ ಫ್ಯಾಮಿಲಿ ಆಡಿಯನ್ಸನ್ನು ರೀಚ್ ಮಾಡ್ತೀನಿ. ಎಲ್ಲ ಆಂಟಿ ಅಂಕಲ್ದಿರೋ ಅಜ್ಜಿ ತಾತ ಪ್ರತಿಯೊಬ್ಬರು ಮಕ್ಕಳು ಸಮೇತ ನನ್ನ ರೆಕಗ್ನೈಸ್ ಮಾಡ್ತೀನಿ ಅಂದರೆ ಒಂದು ಸ್ಮಾಲ್ ಸ್ಕ್ರೀನಿಂದಾನೆ. ಆ ಸ್ಮಾಲ್ ಸ್ಕ್ರೀನ್ ಬಗ್ಗೆ ಖಂಡಿತ ನನಗೆ ಗೌರವ ಇದೆ. ಸೀರಿಯಲ್ಗೆ ತುಂಬ ಕಮಿಟ್ಮೆಂಟ್ ಕೊಡಬೇಕು, ಇಷ್ಟೇ ವರ್ಷ ಕೆಲಸ ಮಾಡಬೇಕು ಮತ್ತೊಂದಿರುತ್ತೆ. ಅದಕ್ಕೋಸ್ಕರ ಸಿನಿಮಾ ಅಂದರೆ ಒಂದು 6 ರಿಂದ 7 ತಿಂಗಳು ಸಿನಿಮಾ ಮುಗಿಸ್ತೀವಿ, ಎಡಿಟಿಂಗ್ ನಡೆಯುತ್ತೆ, 1 ವರ್ಷದಲ್ಲಿ ಸಿನಿಮಾ ರಿಲೀಸ್ ಮಾಡ್ತೀವಿ, ಇನ್ನೊಂದು ಟೀಮ್ ಜೊತೆ ಹಂಗೆ ಜಂಪ್ ಆಗ್ತೀವಿ, ಇನ್ನೊಂದು ಟೀಮ್ ಜೊತೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ದೊಡ್ಡ ಸ್ಕ್ರೀನಲ್ಲೇ ಕಾಣಿಸ್ಕೊಬೇಕಂತ ಆಸೆ, ಅದಕ್ಕೋಸ್ಕರ ವೇಟಿಂಗ್.